ಬೀದಿ ವ್ಯಾಪಾರ ಮಾಡೋರಿಗೆ ತುಂಬಾನೇ ಸೌಲಭ್ಯ ಇಲ್ಲದಕ್ಕಾಗಿ ನಾವು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಸರ್. ಈಗ ನಾವು ಮಾಡಿಸ್ಕೊಂಡಿದೀವಿ, ನೀವು ಮಾಡಿಸ್ಕೊಳ್ಳಿ. ಸಚಿವರಿಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು ಸಂತೋಷ್ ಲಾಡ್ ಅವರಿಗೆ? ಅವ್ರಿಗೆ ತುಂಬಾ ಧನ್ಯವಾದ ಸಲ್ಲಿಸ್ತೀನಿ. ತಿರ್ಗಾ ಅವರು ನಮಗೆ ಬೀದಿ ವ್ಯಾಪಾರದವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ನಮಗೆ ತುಂಬಾ ಸಂತೋಷ ಆಯ್ತು. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಏನು ಸುಮಾರು 23 ಅಸಂಘಟಿತ ಕಾರ್ಮಿಕರು ಕೂಡ ಒಳಪಡುವಂಥದ್ದು. ಇದರಲ್ಲಿ ಏನೋ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಹಣ್ಣನ್ನು ಮಾರುವಂಥ ವ್ಯಾಪಾರಿಗಳು ಕೂಡ ಒಳಪಡ್ತಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅವರು ಈ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರಾ, ಈ ಒಂದು ಸವಲತ್ತನ್ನು ಪಡ್ಕೊಳ್ತಿದ್ದಾರಾ ಅಥವಾ ಕಾರ್ಡನ್ನು ಮಾಡಿಸಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗರಾಜ್ ನಾಯ್ಕ್ ಅಂತ. ಎಷ್ಟು ವರ್ಷಗಳಿಂದ ನೀವು ಹಣ್ಣುಗಳನ್ನು ವ್ಯಾಪಾರ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ಈಗ ಏನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಏನು ಅಸಂಘಟಿತ ಕಾರ್ಮಿಕರು ಸುಮಾರು 23 ಕೆಟಗರಿ ಬರುತ್ತೆ. ಅದರಲ್ಲೂ ಕೂಡ ಏನು ಹಣ್ಣು ಹಂಪಲು ವ್ಯಾಪಾರ ಮಾಡುವಂಥವ್ರು ಕೂಡ ಇದ್ದಾರೆ. ಈಗ ನೀವು ಅದ್ರ ಕಾರ್ಡನ್ನು ಮಾಡಿಸಿದ್ದೀರಾ, ಪ್ರಯೋಜನ ಪಡ್ಕೊಳ್ತಾ ಇದ್ದೀರಾ? ನಾವು ಮಾಡಿಸಿಲ್ಲ, ಮಾಡಿಸ್ಬೇಕಂತ ಇದ್ದೀವಿ, ಮಾಡಿಸಿಲ್ಲ. ಅದು ಮಾಹಿತಿ ಗೊತ್ತಿತ್ತಾ ನಿಮಗೆ ಇದಕ್ಕಿಂತ ಮುಂಚೆ? ಗೊತ್ತಿಲ್ಲ ಸರ್. ಈಗ ನೀವು ಹೇಳಿದಾಗಿಂದ ನಮಗೆ ಗೊತ್ತಾಯಿತು. ಓಕೆ, ಈಗ ಮಾಹಿತಿ ಗೊತ್ತಾಗಿದೆ. ಯಾವಾಗ ನೀವು ಕಾರ್ಡನ್ನು ನೋಂದಣಿ ಮಾಡಿಸ್ತೀರಾ ಅಂತ? ಮಾಡಿಸೋಣ, ಇದೊಂದು ತಿಂಗಳಲ್ಲಿ ಮಾಡಿಸ್ತೀನಿ. ಓಕೆ, ಈಗಾಗಲೇ ಏನು ಸುಮಾರು ಒಂದು ಕುಟುಂಬಕ್ಕೆ ಅಂದರೆ ನೋಂದಣಿ ಮಾಡೋದಂತಹ ಕುಟುಂಬಕ್ಕೆ ಸುಮಾರು 2 ರಿಂದ 2.5 ಲಕ್ಷ ಏನು ಸೌಲಭ್ಯ ಇರುವಂಥದ್ದು. ಅಂದರೆ ಏನು ಆಕ್ಸಿಡೆಂಟ್ ಬೆನಿಫಿಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ಸೌಲಭ್ಯಗಳು ಇರುವಂಥದ್ದು. ಆದಷ್ಟು ಬೇಗ ಕಾರ್ಡನ್ನು ನೋಂದಣಿ ಮಾಡಿ ಏನು ಮಾನ್ಯ ಕಾರ್ಮಿಕ ಸಚಿವರು ಹಾಕಿರುವಂತಹ ಯೋಜನೆಗಳು ಏನು ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ಒಂದು ಆಗಿ ನೀವು ಸವಲತ್ತುಗಳನ್ನು ಪಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಕರ್ನಾಟಕ TV ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ನಾವು ಮಾಹಿತಿ ಹೇಳಿರುವ ಹಾಗೆ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಿಗಾಗಿ ಆದಷ್ಟು ಬೇಗ ಕಾರ್ಡನ್ನು ನೋಂದಣಿ ಮಾಡ್ಕೊಳ್ಳಿ. ಆಮೇಲೆ ಇತರರಿಗೆ ನೀವೇನು ಹೇಳಿ ಬಯಸ್ತೀರಾ ಅಂತ? ಯಾರಿಗೆ? ಈಗ ಬೀದಿ ಬದಿ ವ್ಯಾಪಾರಿ ಕಲಿಸೋರೆ ಹಣ್ಣು ಹಂಪಲು ವ್ಯಾಪಾರ ಮಾಡೋಂಥವ್ರು ಏನು ಹೇಳ್ತೀರಾ? ಇನ್ನು ನೀವು ಸ್ವಲ್ಪ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾವು ಮಾಡಿಸ್ಕೊಂಡಿದ್ದೀವಿ, ನೀವು ಮಾಡಿಸ್ಕೊಳ್ಳಿ ಹಂಗಂತೇಳಿ ಅಕ್ಕಪಕ್ಕದ. ಅಮ್ಮ ಏನು ಹೇಳಿಕ್ ಬಯಸ್ತೀರಾ ನೀವು ಈ ಒಂದು ಯೋಜನೆ ಬಗ್ಗೆ ಏನು ಹೇಳಿಕ್ ಬಯಸ್ತೀರಾ? ಬೀದಿ ವ್ಯಾಪಾರ ಮಾಡೋರಿಗೆ ತುಂಬಾನೇ ಸೌಲಭ್ಯ ಇಲ್ಲದಕ್ಕಾಗಿ ನಾವು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಸರ್. ಯಾಕಂದರೆ ಮಳೆ ಬರಲಿ, ಚಳಿ ಬರಲಿ, ಗಾಳಿ ಬರಲಿ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಏನು ನಮಗೆ ಲಾಭ ಸಿಗಲ್ಲ. ಒಂದೊಂದು ಸತಿ ಐಟಮ್ ಕೊಳ್ತೋಗುತ್ತೆ, ಲಾಸ್ ಆಗುತ್ತೆ. ಆದ್ರೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅಂದಾಗ, ಈ ಕಾರ್ಡ್ ಕೊಡ್ತೀವಿ ಅಂದಾಗ ನಾವು ಮಾಡಿಸ್ಲೇಬೇಕಂತ ಅನಿಸುತ್ತೆ ಸರ್. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮ ಮಾಡಿರೋದು ಅನುಕೂಲ ಇದೆಯಾ ನಿಮಗೆ? ಅನುಕೂಲ ಆಗುತ್ತೆ ಅಂತ ನನ್ನ ಭರವಸೆ ಇದೆಯಾ ಸರ್. ಅದಕ್ಕೆ ನಾವು ಮಾಡಿಸ್ಬೇಕಂತ ಇದ್ದೀನಿ ಸರ್. ಏನು ಹೇಳಿಕ್ ಬಯಸ್ತೀರಾ ಈ ಮುಖಾಂತರ ಸಚಿವರಿಗೆ? ಏನು ಹೇಳಿಕ್ ಬಯಸ್ತೀರಾ ನೀವು ಕಾರ್ಮಿಕ ಸಚಿವರಿಗೆ ಸಂತೋಷ್ ಲಾಡ್ ಅವರಿಗೆ? ಅವ್ರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ತಿರ್ಗಾ ಅವರು ನಮಗೆ ಬೀದಿ ವ್ಯಾಪಾರದವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಮಗೆ ತುಂಬ ಸಂತೋಷ ಆಯಿತು ಸರ್. ಹಾಗಿದ್ರೆ ಕಾರ್ಡ್ ಯಾವಾಗ ಮಾಡಿಸ್ತೀರಾ? ಆದಷ್ಟು ಬೇಗ ಮಾಡಿಸ್ತೀವಿ ಸರ್. ನಮಗೆ ಗೊತ್ತಿರಲಿಲ್ಲ, ನೀವು ಹೇಳಿದಾಗ ನಮಗೆ ಗೊತ್ತಾಗ್ತಾ ಇದೆಯಾ. ಆದಷ್ಟು ಬೇಗ ನಮ್ಗೆ ಮಾಡಿಕೊಡೋರು ರೆಡಿ ಇದ್ದರೆ ನಾವು ಮಾಡಿಸ್ಬಿಡ್ತೀವಿ ಸರ್. ಓಕೆ, ಈ ಬಗ್ಗೆ ಈ ಒಂದು ಮಾಹಿತಿ ಪತ್ರದಲ್ಲಿ ಮಾಹಿತಿ ಇದೆ, ಇದನ್ನು ಓದ್ಕೊಳ್ಳಿ. ಆಮೇಲೆ ಅಧಿಕೃತವಾದಂತಹ ವೆಬ್ಸೈಟಲ್ಲೂ ಕೂಡ ಮಾಹಿತಿ ಇದೆ. ಈ ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ಕಾರ್ಡನ್ನು ಪಡ್ಕೊಳ್ಳಿ ಸರ್, ತಗೊಳ್ಳಿ ಸರ್. ಇದಿಷ್ಟು ಹಣ್ಣು ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳ ಮಾತಾಗಿತ್ತು. ಅಂದರೆ ಇದುವರೆಗೂ ನಮಗೆ ಮಾಹಿತಿ ಗೊತ್ತಿಲ್ಲ, ಈಗ ಗೊತ್ತಾಗಿದೆ. ಕೂಡಲೇ ನಾವು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಈಗಾಗಲೇ ಕರ್ನಾಟಕ TV ಕೂಡ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನೋ ಪ್ರಚಾರವನ್ನು ಮಾಡ್ತಿರುವಂಥದ್ದು. ಅವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಿರುವಂಥದ್ದು.